ದೇಶಾದ್ಯಂತ ಜಲಜೀವನ್ ಮಿಷನ್ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು, ಈವರೆಗೂ 16 ಕೋಟಿಗೂ ಅಧಿಕ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗಿದೆ ಎಂದು ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ದಾವಣಗೆರೆಯಲ್ಲಿಂದು ಹೇಳಿದ್ದಾರೆ. ಯೋಜನೆ ಅನುಷ್ಠಾನಕ್ಕೆ 5 ಲಕ್ಷ ಕೋಟಿ ರೂಪಾಯಿ ಅನುದಾನ ನಿಗದಿ ಮಾಡಿದ್ದು, ಇದರಲ್ಲಿ ರಾಜ್ಯಕ್ಕೆ 28,000 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿತ್ತು. ರಾಜ್ಯ ಸರ್ಕಾರ ಕಾಮಗಾರಿ ಪೂರ್ಣಗೊಳಿಸಿ ಸಮರ್ಪಕ ಮಾಹಿತಿ ನೀಡಿದ ಬಳಿಕ 11,000 ಕೋಟಿ ರೂಪಾಯಿ ಅನುಮತಿ ನೀಡಲಾಗಿದೆ. ಇನ್ನುಳಿದ ಮೊತ್ತವನ್ನು ಪಡೆಯಲು ಯೋಜನೆ ಸಂಬಂಧಿಸಿದ ಒಡಂಬಡಿಕೆ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗಾಗಲೇ 16 ರಾಜ್ಯಗಳು ಈ ನಿಟ್ಟಿನಲ್ಲಿ ಕೇಂದ್ರದೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿವೆ. ಯೋಜನೆಯ ಯಶಸ್ವಿ ಅನುಷ್ಠಾನ ಕೇಂದ್ರದ ಉದ್ದೇಶವಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಎಲ್ಲಾ ಸಮುದಾಯದವರಿಗೂ ಉತ್ತಮ ಯೋಜನೆಗಳನ್ನು ನೀಡಲಾಗಿದೆ. ಇದು ಮುಂದಿನ ದಿನಗಳಲ್ಲಿ ಚುನಾವಣೆಯ ದಿಕ್ಸೂಚಿಯಾಗಲಿದೆ. ರಾಜ್ಯದಲ್ಲಿ ಹಲವು ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 61 ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. 18 ರೈಲ್ವೆ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಚಿತ್ರದುರ್ಗದಿಂದ ತುಮಕೂರು ಮಾರ್ಗದ ರೈಲ್ವೆ ಕಾಮಗಾರಿ ಆರಂಭವಾಗಿದೆ ಎಂದರು. ತಾಂತ್ರಿಕ ತಂಡವನ್ನು ರಚನೆ ಮಾಡಿ ಈಗಾಗಲೇ 10,000 ಕಿಲೋಮೀಟರ್ಗೆ ಇಲ್ಲಿ ವಾಸ್ತವಾಂಶ ನಮ್ಮ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಏನೆಲ್ಲ ಮಾಡಿದ್ಮೇಲೆ ಇವಾಗ ಮತ್ತೆ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ 2028 ಡಿಸೆಂಬರ್ ಒಳಗಡೆ ನಿಮ್ದು ಎಷ್ಟಿದೆ ಏನಿದೆ ಇನ್ನು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಾಗಿದೆ ಕೊಡ್ರಿ ಅಂದ್ರೆ 14 ರಾಜ್ಯದವರು ಈಗಾಗಲೇ MOU ಮಾಡ್ಕೊಂಡಿದ್ದಾರೆ. ಮತ್ತೇನ್ ಮಾಡ್ತಾ ಇದ್ದೋ ನಾವು ಸುಮ್ಮನೆ ಕೊಟ್ಬಿಡ್ತಾ ಇದ್ದೋ. ಈ ಸಾರಿ ಏನ್ ಮಾಡಿದೋ ನಾವು ಕಾನೂನು ಚೌಕಟ್ಟಿಗೆ ತಂದ್ವಿ. ನೀನು MOU ಮಾಡು, ಒಡಂಬಡಿಕೆ ಮಾಡು. ಆ ಒಡಂಬಡಿಕೆಯಲ್ಲಿ ನೀವೇನ್ ಕೊಡ್ತಾ ಇದ್ದೀರಾ ಮಾಹಿತಿ ಕೊಡಿ. ದುಡ್ಡನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಅಕೌಂಟ್ಗೆ ಹಾಕ್ತೀವಿ. ಆ ದುಡ್ಡನ್ನ ನೀವು ದುಡ್ಡು ಬಿಡುಗಡೆ ಮಾಡ್ಕೊಡಿ ಅಂತ ಇವತ್ತು ಕೂಡ ಬಂದು ಅವರು MOU ಮಾಡ್ಕೊಡಕ್ ತಯಾರಾಗಿಲ್ಲ.